ಯಶಸ್ವಿಯಾಗಿ ನಡೆದ ಹಲಸು ಮತ್ತು ಮಾವಿನ ಮೇಳ ಸಾಗರದ ಗಾಂಧಿ ಮೈದಾನದಲ್ಲಿ ಜುಲೈ 17, 18, 19ರವರೆಗೆ ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜಿಸಲಾಗಿತ್ತು. ರೋಟರಿ ಕ್ಲಬ್, ಇನ್ನರ್ ವೀಲ್, ಸಾಗರ ಯುನಿಕ್, ರೈತ ಉತ್ಪಾದಕರ ಸಂಘ ಹಾಗೂ ಕುಂದಾಪುರದ ಬೆನಕ ಇವೆಂಟ್ಸ್ ಸಂಯುಕ್ತ ಆಶ್ರಯದಲ್ಲಿ ಮಾವು, ಹಲಸಿನ ತಳಿಗಳ ಹಣ್ಣು, ಗಿಡ, ಖಾದ್ಯ, ಕರಕುಶಲ ವಸ್ತು, ಪುಸ್ತಕ, ಆಭರಣ, ಕೈಮಗ್ಗ, ಖಾದಿ, ಬಟ್ಟೆ, ಸೀರೆ ಸೇರಿದಂತೆ ಹಲವು ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಯಶಸ್ವಿಯಾಗಿ ನಡೆಯಿತು. ಈ ಮೇಳದಲ್ಲಿ ಆಕರ್ಷಣೀಯವಾಗಿ ಹಲಸಿನ ಜಿಲೇಬಿ, ಹಲಸಿನ ಮಂಚೂರಿ, ಹಲಸಿನ ಹೋಳಿಗೆ, ಹಲಸಿನ ಮುಳುಕ, ಹಲಸಿನ ಕಬಾಬು, ಹಲಸಿನ ಬಿರಿಯಾನಿ ಹೀಗೆ ಹಲಸಿನಿಂದ ಹಲವಾರು ರೀತಿಯ ಖಾದ್ಯಗಳನ್ನು ಸವಿಯುವುದರಲ್ಲಿ ಗ್ರಾಹಕರು ತಲ್ಲೀನರಾಗಿದ್ದರು. ಗ್ರಾಹಕರನ್ನು ಆಕರ್ಷಿಸಿದ ವಿಶೇಷವಾದ ಹಲಸಿನ ಹಣ್ಣಿನ ಜಿಲೇಬಿ. ಮಲೆನಾಡ ಮಧ್ಯಭಾಗದಲ್ಲಿ ಆಕರ್ಷಿತವಾಗಿ ಯಶಸ್ವಿಗೊಂಡ ಮಾವು ಮತ್ತು ಹಲಸಿನ ಮೇಳವನ್ನು ಕುರಿತು ಸಂತಸ ವ್ಯಕ್ತಪಡಿಸಿದ ಮಾಸ ನಂಜುಂಡಸ್ವಾಮಿ. ಹಲಸು ಮೇಳದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡ ಗ್ರಾಹಕರು. ಇದೇ ಸಂದರ್ಭದಲ್ಲಿ ಹಲಸು ಮೇಳವನ್ನ ಪ್ರಾಯೋಜಿಸಿದ ಹಲವಾರು ಸಂಘ ಸಂಸ್ಥೆಗಳಿಗೆ ಕೃತಜ್ಞತೆ ಅರ್ಪಿಸಿದ ಡಾಕ್ಟರ್ ರಾಜ್ ನಂದಿನಿ. ಇವತ್ತು ರೋಟರಿ ಕ್ಲಬ್ ಸಾಗರ, ಇನ್ನರ್ ವೀಲ್ ಕ್ಲಬ್ ಆಫ್ ಸಾಗರ ಯೂನಿಕ್, ಬೆನಕ ಇವೆಂಟ್ಸ್ ಮತ್ತು ರೈತ ಸಂಘ, ರೈತ ಉತ್ಪಾದಕ ಸಂಘದವರು ಎಲ್ಲ ಸೇರಿ 3 ದಿನದ ಹಲಸಿನ ಮೇಳವನ್ನು ಮಾಡಿದ್ವಿ. ಲಕ್ಷಾಂತರ ಜನ ಬಂದಿದ್ದಾರೆ. ಸಾಗರದ ಸುತ್ತಮುತ್ತಲಿನ ಜನ ಎಲ್ಲ ಬಂದು 3 ದಿನದ ಈ ಮೇಳವನ್ನ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಗ್ರಾಹಕರಿಗೂ ಮತ್ತು ಇಲ್ಲಿನ ಸ್ಟಾಲ್ಗಳಂತ ಹಾಕಿದಂತ ವರ್ತಕರಿಗೂ ಮತ್ತು ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಇದು ಹೋದ ವರ್ಷನೂ ಮಾಡಿದ್ವಿ ಬ್ರಾಸಮಲ್ಲಿ, ಬಟ್ ಜಾಗ ಸಣ್ಣದಾಗಿತ್ತು. ನಮ್ಗೀಗ ಜಾಗ ದೊಡ್ಡದಾಗಿ ಸಿಕ್ಕಿದೆ. ಮಳೆ ಸಹಜ ನಮ್ಮ ಮಲೆನಾಡಲ್ಲಿ, ಅದೇನು ಮಾಡ್ಲಿಕ್ಕಾಗಲ್ಲ. ಸೊ ಈ ಹಲಸು ಮೇಳವನ್ನ ಮಾಡಿದಂತ ಬೆನಕ ಇವೆಂಟ್ಸ್ನವರಿಗೆ ಧನ್ಯವಾದ ಹೇಳ್ತಾ, ಪ್ರತಿ ವರ್ಷ ನಮ್ಮ ಸಾಗರದಲ್ಲಿ ಈ ಹಲಸಿನ ಮೇಳವನ್ನ ಮಾಡ್ಕೊಡಿ ಅಂತ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜನರಿಗೆ ಈ ಒಂದು ಲೋಕಲ್ ಫುಡ್ ಹಲಸಿನ ಬಗ್ಗೆ ಬಟ್ ಜನರು ಉತ್ಸಾಹ ನೋಡಿ ಪ್ರತಿ ವರ್ಷ ಈ ರೀತಿ ಮಾಡ್ಲೇಬೇಕು. ಆವಾಗ ನೋಡೋಣ, 3 ದಿವಸಕ್ಕಿಂತ ಜಾಸ್ತಿ ಮಾಡ್ಲಿಕ್ಕಾದ್ರೆ ಬೆನಕ ಇವೆಂಟ್ಸ್ ಅವರಿಗೆ ಒಂದು ರಿಕ್ವೆಸ್ಟ್. ನೋಡೋಣ, ನಾವು ಮುಂದಿನ ವರ್ಷ 3 ದಿನದಿಂದ 5 ದಿನ ಮಾಡ್ಕೊಡಿ ಅಂತ. ನಮ್ಮ ಸಾಗರದಲ್ಲಿ ಯಾರು ಜಾಗ ಇರೋರು ನಮ್ಗೆ ಜಾಗ ಮಾಡಿಕೊಟ್ರೆ ಇದಕ್ಕಿಂತ ಜಾಸ್ತಿ ಅದ್ದೂರಿಯಾಗಿ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಅವರಿಗೆ ಸ್ಪೆಷಲಿ ಧನ್ಯವಾದ. ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜಿಸಿದ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ VC ಶಿವಪ್ಪ ನಾಯ್ಕ್ ಮಾತನಾಡಿ, ಹಣ್ಣಿನ ಖಾದ್ಯಗಳಷ್ಟೇ ಅಲ್ಲದೆ ನ್ಯಾಚುರಲ್ ಹಣ್ಣಿನ ಬಗೆ ಬಗೆಯ ಐಸ್ ಕ್ರೀಮ್ಗಳು, ಹಲಸಿನ ಮಿಲ್ಕ್ ಶೇಕು, ಮಾವಿನ ಹಣ್ಣಿನ ಮಿಲ್ಕ್ ಶೇಕು, ಹುಣಸೆಕಾಯಿ ಚಟ್ನಿ, ಅಪ್ಪೆಮಿಡಿ ಚಟ್ನಿ ಹಾಗೂ ಉಪ್ಪಿನಕಾಯಿಯು, ಮಾವಿನ ಹಣ್ಣಿನ ಸಿಹಿ ಉಪ್ಪಿನಕಾಯಿಯು ಈ ಮೇಳದಲ್ಲಿ ಸಿಗುತ್ತಲಿದ್ದು ಎಲ್ಲ ಗ್ರಾಹಕರು ಇದನ್ನು ಸದುಪಯೋಗಪಡಿಸಿಕೊಂಡಿರುತ್ತಾರೆ. ಕುಂದಾಪುರದ ಬೆನಕ ಇವೆಂಟ್ಸ್ ಇವರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ಎಂದು ತಿಳಿಸಿದರು. ಶಿವಪ್ಪ ನಾಯ್ಕ, ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಆಫ್ ಸಾಗರ. ಈ ದಿನ ಅಂದ್ರೆ ಮೊನ್ನೆ 17, 18, 19 ಅಂದ್ರೆ 3 ದಿನಗಳ ಕಾಲ ಸಾಗರದ ಹಲಸು ಮೇಳ ಅಂತ ಮಾಡಿದ್ವಿ. ಇದರ ಸಮಸ್ತ ಜವಾಬ್ದಾರಿಯನ್ನ
ದನಕ ಈವೆಂಟ್ಸ್ ಕುಂದಾಪುರ ಇವರು ವಹಿಸ್ಕೊಂಡಿದ್ರು. ಇವರ ಮಳಿಗೆಗಳಿಗೆ ಎಲ್ಲ ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ರು. ಅದರಲ್ಲಿ ಕೇರಳದಿಂದ ಬಂದಿದ್ದಾರೆ, ತಮಿಳುನಾಡಿನಿಂದ ಬಂದಿದ್ದಾರೆ. ಹಲಸು ಅಲ್ಲದೆ ಹಲಸಿಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಲಾಗಿದೆ. ಗ್ರಾಹಕರು ತುಂಬಾ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಇಲ್ಲೆಲ್ಲ ಮಳಿಗೆಗಳನ್ನು ಹಾಕಿ ಅವರ ಅನುಕೂಲಗಳನ್ನು ಮಾಡಿಕೊಟ್ಟು, ಈ ಮಳೆ ಇದ್ದರೂ ಸಹ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ರು. ಬೆನಕ ಈವೆಂಟ್ಸ್ ನವರು ಇದು ಒಂದು ಈವೆಂಟ್ ಅಲ್ಲ, ಪ್ರತಿ ವರ್ಷ ಸಹ ಮಾಡ್ತಾರೆ. ಆದ್ರೆ ಅವರು ನಮ್ಮ ಸಾಗರದಲ್ಲಿ ಮಾಡ್ತಾರೆ, ಇದು 2ನೇ ಈವೆಂಟ್. ಹೋದ ವರ್ಷ ಅದ್ದೂರಿಯಾಗಿ ಮಾಡಿದ್ರು, ಆದ್ರೆ ಇಷ್ಟು ಪ್ರಭಾವಶಾಲಿಯಾಗಿ ಇರಲಿಲ್ಲ ಅಂತ ಹೇಳಿ ಈ ವರ್ಷ ಅದನ್ನ ಒಂದು ವಿಸ್ತಾರವಾದಂತಹ ಒಂದು ಜಾಗದಲ್ಲಿ ಗಾಂಧಿ ಮೈದಾನದಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. ಅದು ಒಂದೇ ಚರ್ಚೆ ಕೊಟ್ಟಿದ್ದರಿಂದ ಮಳೆ ಬಂದು ತೊಂದರೆ ಆಯಿತು. ಆದ್ರೂ ಸಹ ಗ್ರಾಹಕರು ಸ್ಪಂದಿಸಿದ್ದಾರೆ. ಇಲ್ಲಿ ಹಲಸು ಸಂಬಂಧಪಟ್ಟ ಎಲ್ಲ ಖಾದ್ಯಗಳನ್ನು ಬಿಸಿ ಖಾದ್ಯಗಳನ್ನು ಮಾಡಿ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ಗ್ರಾಹಕರು ಯಾವುದೇ ಕಂಪ್ಲೇಂಟ್ ಇಲ್ಲದೆ, ಈವರೆಗೆ 3 ದಿನ ಮುಗಿತು, ಯಾವುದೇ ಕಂಪ್ಲೇಂಟ್ ಇಲ್ಲದೆ ಒಂದು ಮೇಳ ಕಂಪ್ಲೀಟ್ ಆಗಿದೆ. ಇವತ್ತು ಮೇಳದ ಯಶಸ್ವಿಗೆ ಕಾರಣವಾದಂತ ಎಲ್ಲರನ್ನೂ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಹೆಸರು ಮಂಗಳ ನಾಗರಾಜ್ ಅಂತೇಳಿ. ನಾವು ಇಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಹಾರನಹಳ್ಳಿಯವರು. ಇದು ಮಕ್ಕಳು ಬರೀ ಪ್ಲಾಸ್ಟಿಕ್ ಈ ತರದ್ದು ಯೂಸ್ ಮಾಡೋದ್ಕಿಂತ ಮಣ್ಣಿನ ವಿಜಲ್ಗಳನ್ನ ಹೂವಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇದರಲ್ಲಿ ಮಕ್ಕಳಿಗೆ ಈಗ ಪಕ್ಷಿಗಳು ನಶಿಸಿ ಹೋಗ್ತಾ ಇದಾವೆ. ಅದ್ರಲ್ಲಿ ಪಕ್ಷಿಗಳು ಯಾವ ರೀತಿ ಕೂಗ್ತವೆ ಅನ್ನೋದೇ ಮಕ್ಕಳಿಗೆ ಗೊತ್ತಿರಲ್ಲ. ನಾವ್ ಈ ಮಣ್ಣಿನ ವಿಜಲ್ ಮೂಲಕ ಇದನ್ನ ತೋರಿಸ್ತಾ ಇದ್ದು ಅನ್ನೋ ಒಂದು ಪ್ರಯತ್ನವನ್ನ ಮಾಡಿದೀವಿ. ಅದನ್ನ ಹಾಗೆ ಹೋಗ್ದಾಗ ಸಿಂಗಲ್ ಸೌಂಡ್ ಬರುತ್ತೆ, ನೀರ್ ಹಾಕಿ ಹೋಗ್ದಾಗ ಈ ರೀತಿ ಸೌಂಡ್ ಬರುತ್ತೆ. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪತ್ರ.
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿ.